ಬರಲಿ ಅವ್ರಿಗೆ ಕೂಣಿಸಿ ಊಟ ಮಾಡಿಸಿ ಅವರೇ ಬಡಿಸಿ ತಿನ್ನಿಸೋರು. ನಾನು ಪಕ್ಷ ಬಿಟ್ಟಾದ್ಮೇಲೂ ಒಂದು 2 ವರ್ಷ ಹಿಂದೆ ಸನ್ಮಾನ್ಯ ದೇವೇಗೌಡರು ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋಕ್ಕೆ ಬಂದಿದ್ದೆ. ಆವಾಗಲೂ ನನ್ನನ್ನು ನೋಡಿ ಕರೆದು 4 ಗಂಟೆಗೆ ಆವಾಗ ಬಂದಿದ್ದೆ, 4:04 ಇತ್ತು. ಆವಾಗ ನನ್ನ ಕೂಣಿಸಿ ನನ್ನ ತಿಂಡಿ ಕೊಟ್ಟು ಚೆನ್ನಾಗಿದೆಯೇನಪ್ಪ, ಆರೋಗ್ಯ ಆಗಿದೆಯೇನಪ್ಪ, ಚೆನ್ನಾಗಿರ್ಬೇಕಪ್ಪ ಅಂತ ಹೇಳ್ಬಿಟ್ಟು ನನಗೆ ಆಶೀರ್ವಾದ ಮಾಡಿದ್ರು. ಅವ್ರಿಗೆ ನನಗೆ ಈಗ ಕೇಳಿ ಭಾಳ ನೋವನ್ನು ತಂದಿದೆ. ನನ್ನ ಚಿಂತನೆ ತಮಗೆಲ್ಲ ಗೊತ್ತಿರ್ಬೋದು, ದೇವೇಗೌಡರು ಚೆನ್ನಮ್ಮಂದು ಸಂಬಂಧ ಯಾವ ಥರ ಇತ್ತಂದರೆ ಗಂಡ ಹೆಂಡತಿ ಥರ ಇಲ್ಲ, ಒಂಥರ ಫ್ರೆಂಡ್ಲಿ ಆಗಿರ್ತಾಯಿದ್ರು. ನಾನೇ ಕಣ್ಣಾರೆ ನಾನು ಭಾಳ ಹತ್ರದಲ್ಲಿ ನೋಡಿದ್ದೀನಿ. ದೇವೇಗೌಡರು ತಿಂಡಿ ಕೊಡೋದಿರಲಿ, ಊಟ ಕೊಡೋದಿರಲಿ, ಆಮೇಲೆ ಅವ್ರಿಗೆ ಟ್ಯಾಬ್ಲೆಟ್ ಸಮೇತ ಅಮ್ಮ ಅವರೇ ಕೊಡ್ತಾಯಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಇವತ್ತು ಎಲ್ಲೋ ಒಂದು ಕಡೆ ಸನ್ಮಾನ ದೇವೇಗೌಡರಿಗೆ ಭಗವಂತಂತ ಇಷ್ಟೇ ಪ್ರಾರ್ಥನೆ ಮಾಡೋರು, ಈ ಆಗಿರೋ ಘಟನೆನ ಸಹಿಸ್ಕೊಳ್ಳೋದು ದೇವೇಗೌಡರು ಅವ್ರ ಕುಟುಂಬಕ್ಕೆ ಕೊಡಲಿ ಅಂತ ಆ ಭಗವಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್, ಅಮ್ಮ ಚೆನ್ನಮ್ಮನವರು ಪ್ರಧಾನಿಗಳ ಧರ್ಮಪತ್ನಿಯವರು ಇವತ್ತು ನಮ್ಮ ಮುಂದಿಗಿಲ್ಲ. ಏನು ಹೇಳಬೇಕು ಅವ್ರ ಬಗ್ಗೆ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಮಾತ್ರ ನನಗೆ ಗೊತ್ತಿದ್ದು, ಪ್ರಧಾನಿಗಳನ್ನ ನಾವು ಭೇಟಿಯಾದಕ್ಕೆ ಹೋದಾಗ ಆಗಿನ ಕಾಲದಲ್ಲಿ ಅವ್ರ ಬಾಯಿನಲ್ಲಿ ಬರ್ತಾ ಇದ್ದಿರ್ತಕ್ಕಂಥ ಲಲಿತಾ ಸಹಸ್ರನಾಮ ಬಹುಶಃ ಅಷ್ಟು ಸ್ಪಷ್ಟವಾಗಿ, ಅಷ್ಟು ಸುಂದರವಾಗಿ ಯಾರೂ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಚೆನ್ನಮ್ಮ ಅವರು, ಚೆನ್ನಾಂಬಿಕಾ, ಒಳನರಸೀಪುರದಲ್ಲ ಥಿಯೇಟ್ರು, ಚೆನ್ನಾಂಬಿಕಾ ಫಿಲಿಮ್ಸು, ಇಷ್ಟು ಸಂಸ್ಥೆ, ಎಷ್ಟು ದೊಡ್ಡ ಒಂದು ವಿಷಯ. ಇಂಥ ಒಂದು ಕುಟುಂಬನ ಕರ್ನಾಟಕಕ್ಕೆ ಕೊಟ್ಟವರು ಶ್ರೇಷ್ಠ ತಾಯಿಯವರು, ಶ್ರೇಷ್ಠ ತಾಯಿ. ಗೌಡ್ರ ಮೇಲೆ ಅವ್ರಿಗೆ ಎಷ್ಟು ಪ್ರೀತಿ, ಎಷ್ಟು ಅಭಿಮಾನ. ಈ ದಿನ ನನಗೇನು ನೋವಾಗ್ತಾ ಇದೆ ಅಂತಂತ ಹೇಳಿದ್ರೆ, ಇಷ್ಟು ಅನ್ಯೋನ್ಯವಾಗಿದ್ದಿರುವಂಥ ಜೋಡಿಗೆ ದೇವರ ದೃಷ್ಟಿ ಭಾರಿ ಕಷ್ಟ, ತುಂಬ ನೋವಾಗತ್ತೆ ಮನಸ್ಸಿಗೆ. ಗೌಡ್ರ ಜೊತೆಯಲ್ಲಿ ತನ್ನ ಬೆನ್ನ ಹಿಂದೆ ಕೈ ಹಾಕು ನೋಡಿರೋ ನೋಟ, ಪ್ರೀತಿ. ಗೌಡ್ರು ಹೇಗೆ ಇನ್ನೂ ತಡ್ಕೋತಾರೆ. ನನ್ನ ತಾಯಿಯವ್ರ ಹತ್ರ ಅವ್ರು ಮಾತಾಡಿದಾಗಲೂ ಕೂಡ, ಅಮ್ಮ ಚೆನ್ನಾಗಿದೆಯಮ್ಮ, ನಿನ್ನ ಸಿನಿಮಾಗಳನ್ನ ನೋಡ್ತಾ ಇದ್ದೀನಮ್ಮ, ನಾನು ಮಾತಾಡ್ತಾ ಸಿನಿಮಾಗಳು ಬರಲ್ಲಮ್ಮ. ಈ ಭಾವನೆಯಲ್ಲೇ ಮಾಡಿರುವಂಥವ್ರು ಅವರೆಲ್ಲ ನನ್ನ ತಾಯಿಯವ್ರ ಕಾಲದವರು. ನನಗೆ ಎಲ್ಲದಕ್ಕಿಂತ ಜಾಸ್ತಿ ಗೌಡ್ರಿಗೆ ಅವರ ಶ್ರೀಮತಿಯವರ ಅಗಲಿಕೆ ತಡ್ಕೊಳ್ಳುವಂಥ ಶಕ್ತಿ ಭಗವಂತ ಕೊಟ್ಟು ಕಾಪಾಡಲಿ. ಅವರ ಆರೋಗ್ಯಕ್ಕೆ ಯಾವ ಒಂದು ಹಾನಿ ಆಗದಿರೇ ಇರಲಿ. ಯಾಕಂದರೆ ಕರ್ನಾಟಕಕ್ಕೆ ಅವರು ತುಂಬಾ ಬೇಕು. ಈ ಪರಿಸ್ಥಿತಿಯಲ್ಲಿ ಗೌಡರು ಹೇಗೆ ಇರಲಿ, ಅವರು ಕರ್ನಾಟಕಕ್ಕೆ ಬೇಕು. ಮುಖ್ಯವಾದ ವ್ಯಕ್ತಿ. ಅವರ ಮಾತುಗಳಿಂದ ಈ ಬದಲಾವಣೆಗಳು ಒಂದು ಏನಾಗಬೇಕು ರಾಜಕಾರಣದಲ್ಲಿ ಅನ್ನುವಂಥ ಇನ್ನೂವರೆಗೂ ಅವರು ಸಕ್ರಿಯವಾಗಿ ಅವರು ತನ್ನನ್ನು ತೊಡಗಿಸ್ಕೊಂಡಿರುವಂಥದ್ದು ನಮ್ಮ ಇಡೀ ಕರ್ನಾಟಕದ ಕನ್ನಡಿಗರ ಹೆಮ್ಮೆ ರೀ ಅದು. ಖಂಡಿತ ಅವರಿಗೆ ಆ ನೋವನ್ನ ಸಹಿಸುವಂಥ ಶಕ್ತಿ ಕೊಡಲಿ. ಇಡೀ ಕುಟುಂಬದ ವರ್ಗದವ್ರಿಗೆ ನೋವನ್ನ ಸಹಿಸುವಂಥ ಶಕ್ತಿ ಕೊಡಲಿ. ನಿಜವಾಗ್ಲೂ ಅಮ್ಮವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅತ್ಯಂತ ಒಂದು ರಾಜಕೀಯ ಕುಟುಂಬದ ಒಂದು ಸರಳತೆ, ಸಂಸ್ಕಾರ, ದೈವ ಭಕ್ತಿ ಇರ್ತಕ್ಕಂಥ ಒಂದು ಯಾರಾದರೂ ಸ್ತ್ರೀ ಇದ್ದರೆ ಅದು ಚೆನ್ನಮ್ಮನವರು ಅನ್ನೋದೇ ಒಂದು ನಾವೆಲ್ಲರೂ ಗುರುತಿಸಬೇಕಾಗತ್ತೆ. ಮತ್ತು 72 ವರ್ಷ ವೈವಾಹಿಕ ಜೀವನವನ್ನು ನಡೆಸಿರ್ತಕ್ಕಂಥ ಅದರಲ್ಲೂ ಸಹ ಅಪರೂಪದ ನಾವು ಸಂಗತಿನ ನೋಡ್ಬೋದು. ಮತ್ತು ದೇವೇಗೌಡರಿಗೆ ಮತ್ತು ಅವರ ಕುಟುಂಬಕ್ಕೆ, ಅಥವಾ ದೇವೇಗೌಡರು ಮತ್ತು ಅವರ ಕುಟುಂಬದ ಜೊತೆಲಿದ್ದಂಥವರಿಗೆ ಯಶಸ್ಸನ್ನು ಬಯಸ್ತಕ್ಕಂಥದ್ದು ಬಹುಶಃ ಮೊದಲಿಂದನೂ ನಾವು ನೋಡ್ಕೊಂಬಂದಿದ್ದೀವಿ. ಅವರ ಸಂಪರ್ಕದಲ್ಲಿ ನಾನು ಒಬ್ಬರ ತಾಯಿ ಸಮಾನವಾಗಿ ಅವರನ್ನು ನಾವು ಗುರುತಿಸಿದ್ದೀವಿ. ಅವರು ನಮ್ಮನ್ನು ಮಕ್ಕಳ ರೀತಿ ನಮ್ಮನ್ನು ನೋಡಿ ಭಾಳ ಸೌಜನ್ಯವಾಗಿ ಮನೆಗೆ ಬಂದಾಗ, ಬಹುಶಃ ಪ್ರಧಾನಿಯಾಗಿದ್ದಾಗಲೂ ಊಟ ತಿಂಡಿ ವಿಚಾರಿಸ್ತಕ್ಕಂಥ ಸೌಜನ್ಯ ಇದ್ದರೆ ಅದು ಚೆನ್ನಮ್ಮನವ್ರ ಥರ ಯಾವುದೇ ಹೆಣ್ಮಗಳು ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮಗೆ ಅವರ ಅಗಲಿಕೆ
ಈ ನಾಡಿನ ಜನಕ್ಕೂ ಈ ರಾಷ್ಟ್ರದ ಜನಕ್ಕೂ ಒಂದು ರೀತಿ ನೆನೆಸ್ತಕ್ಕಂಥದ್ದು. ಮತ್ತು ದೇವೇಗೌಡರಿಗಂತೂ ಅತ್ಯಂತ ಒಂದು ಶಕ್ತಿ ಅಂತ, ನಾರಿ ಒಂದು ಶಕ್ತಿ ಅಂತ ಏನು ಹೇಳ್ತಾರೆ, ಹಾಗೆ ದೇವೇಗೌಡರಿಗೆ ಅವ್ರಿಗೆ ಒಂದು ಶಕ್ತಿಯಾಗಿ ಅವ್ರ ಜೊತೆಯಲ್ಲಿದ್ದರು. ಅವರ ಚೆನ್ನಮ್ಮನವರ ಶಕ್ತಿನೇ ಆ ಕುಟುಂಬದ ಒಂದು ಯಶಸ್ಸಿಗೆ ಕಾರಣ. ಹಾಗಾಗಿ ನಾವೆಲ್ಲರೂ ಅದರಲ್ಲಿ ಪಾಲ್ದಾರಾಗಿದ್ದೀವಿ. ಹಾಗಾಗಿ ಆ ದೇವರಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ದೇವೇಗೌಡರು ಮತ್ತು ಅವರ ಕುಟುಂಬಕ್ಕೆ ಅವರ ನೋವನ್ನು ಮರೆಯುವಂಥ ಶಕ್ತಿಯನ್ನು ದೇವರು ಕಲ್ಪಿಸಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಶ್ರದ್ಧಾಂಜಲಿ. ಇವತ್ತು 55 ವರ್ಷದ ಒಡನಾಟ, 72ನೇ ಇಸ್ವಿಯಿಂದ ಹಿಡಿದು ಜನತಾ ಪರಿವಾರ ಅಲ್ಲ, ಬಟ್ ದೇವೇಗೌಡರ ಕುಟುಂಬದ ಪರಿವಾರದ ಸದಸ್ಯನಾಗಿದ್ದ ನಾನು. ಆ ತಾಯಿ ಅನ್ನಪೂರ್ಣೇಶ್ವರಿ, ಅವ್ರ MLA ಇರಲಿಲ್ಲ, MP ಇರಲಿಲ್ಲ, ಮುಖ್ಯಮಂತ್ರಿ ಇರಲಿಲ್ಲ. ಆದರೆ ಅವ್ರ ಅಂತಿಮ ಯಾತ್ರೆ ಯಾವ ರೀತಿ ನಡೀತಾ ಇದೆ ಅನ್ನಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಿ. ಇದಕ್ಕೆ ಕಾರಣ ಏನು? ಕಾರಣ ಆ ತಾಯಿಯಲ್ಲಿದ್ದಂಥ ಸ್ವಭಾವ. ಯಾರೇ ಮನೆ ಹೋಗಲಿ ಊಟ ಮಾಡಲಾರ್ದೆ ಕಳಿಸ್ತಿರ್ಲಿಲ್ಲ. ಹೊಳೆನರಸೀಪುರದಿಂದ ಹಿಡಿದು ಬಸವನಗುಡಿ ಮನೆಯಿಂದ ಹಿಡಿದು ಮುಖ್ಯಮಂತ್ರಿ ಮನೆಯಿಂದ ಹಿಡಿದು ಪ್ರಧಾನಮಂತ್ರಿ ಮನೆವರೆಗೂ ಕೂಡ ಆ ತಾಯಿಯ ಸಾರಥ್ಯ ಇತ್ತು ದೇವೇಗೌಡರ ಜೊತೆ. ಪದೇ ಪದೇ, ಯಾಕಂದ್ರೆ ನಿಮಗೆ ಗೊತ್ತಿದ್ದಾಗ ದೇವೇಗೌಡರ ಜೊತೆಯಲ್ಲಿ ಪ್ರಧಾನಮಂತ್ರಿ ಆಗಿದ್ದಾಗ ಕನಿಷ್ಠ 18 ಗಂಟೆ ಅವ್ರ ಜೊತೆಲಿ ಇರ್ತಿದ್ದೆ ನಾನು. ನನಗೆ ಅಮ್ಮ ಅವ್ರು ಫೋನ್ ಮಾಡೋರು, ಏನಾದರೂ ತಿಂದ್ರ ಗೌಡ್ರು, ಏನಾದರೂ ಕುಡಿದ್ರ, ಏನಾದರೂ ಕುಡಿಸಿ, ಏನಾದರೂ ತಿನ್ನಿಸಿ, ಸ್ವಲ್ಪ ಮಲಿಕು ಅಂತ ಹೇಳಿ ಗಂಡನ ಬಗ್ಗೆ ಇಷ್ಟು ಚಿಂತೆ ಮಾಡ್ತಿದ್ದಂತ ಒಂದು ಧರ್ಮಪತ್ನಿ. ಪದೇ ಪದೇ ಹೇಳೋರು ಅವ್ರು, ನಾನು ಯಾವತ್ತು ಹೋದ್ರೂ ಮುತ್ತೈದೆಯಾಗಿ ಹೋಗ್ಬೇಕು ಅಂತ. ದೇವರು ಅವರ ಆಸೆ ಇವತ್ತು ಅದನ್ನೇ ಆಯಿತು. ನನಗಿರ್ತಕ್ಕಂಥ ಚಿಂತೆ ದೇವೇಗೌಡರ ಆರೋಗ್ಯ. ಯಾಕಂದ್ರೆ ಚೆನ್ನಮ್ಮನವ್ರು ಇಲ್ಲದೆ ದೇವೇಗೌಡರು ಒಂದು ದಿವಸ ಕಳೆಯೋದು ಭಾರಿ ಕಷ್ಟ. ಅಂಥದ್ರಲ್ಲಿ ದೇವರು ದೇವೇಗೌಡರಿಗೆ ಆರೋಗ್ಯ ನೀಡಲಿ. ಮತ್ತು ಏನು ಕುಮಾರಸ್ವಾಮಿ ಅವರು, ರೇವಣ್ಣ ಅವರು, ಅವರೆಲ್ಲ ಬೆಳವಣಿಗೆಗೆ ಚೆನ್ನಮ್ಮನವರ ಮಾರ್ಗದರ್ಶನ, ಚೆನ್ನಮ್ಮನವರ ಪ್ರೀತಿ, ಅವ್ರ ದೇವರು ಪೂಜೆ. 18 ಗಂಟೆ ಪೂಜೆ ಮಾಡೋಳೆ ಅಮ್ಮ, ಉಪವಾಸ. ಯಾವ ಊರಿಗೆ ಹೋದ್ರೂ ದೇವಸ್ಥಾನ, ಡೆಲ್ಲಿ ಹೋದ್ರೆ ಅಲ್ಲಿ ದೇವಸ್ಥಾನ, ಬೆಂಗಳೂರಿನಾಗಿದ್ದಾಗ ದೇವಸ್ಥಾನ. ಇವತ್ತು ಆ ಮಹಾತಾಯಿನ ನಾವು ಕಳ್ಕೊಂಡಿದ್ದೇವೆ. ನಮಗೆ ಯಾವತ್ತು ನಾನು ತಮಾಷೆಗೆ ಹೇಳ್ತಿದ್ದೆ, ಅಮ್ಮ ನಿಮಗೂ ಒಂದ್ಸಲ ಯಾವ್ದಾದ್ರು ಎಲೆಕ್ಷನ್ ನಿಲ್ಲಿಸ್ಬೇಕು ನಾನು. ಬಿಡ್ತು ಅನ್ನಿ, ಏನ್ ನೀವು ತಮಾಷೆ ಮಾಡ್ತಾ ಇದ್ದೀರಿ ಅಂತ. ಯಾವತ್ತು ನೀವು ನೋಡಿದಿರಿ ಅವ್ರ ಮೈ ಮೇಲೆ ಇರ್ತಕ್ಕಂಥ ಬಟ್ಟೆ, ಅವ್ರ ಮೈ ಮೇಲೆ ಬಂಗಾರ 10 kg ಬೇಕಾದ್ರೆ ಹಾಕ್ಬೋದಾಗಿತ್ತು ಅವರು. ಅಂತ ಪವರ್ಫುಲ್ ಮಗ. ಗಂಡಿದ್ರು ಕೂಡ ಸ್ವಾಸ್ಥಿಕವಾದಂಥ ಆಹಾರ, ಸರಳವಾದಂಥ ಜೀವನ. ಅದರಲ್ಲೇ ಆ ಅಮ್ಮ 85 ವಯಸ್ಸು ಇವತ್ತು ಸಾಯಿಸ್ಕೊಂಡು ಬಂದಿದೆ. ಅವರ ಅಂತಿಮ ಯಾತ್ರೆ ಇವತ್ತು ಬೆಂಗಳೂರಿಂದ ನಾಳೆ ಹೊಳೆನರಸೀಪುರಕ್ಕೆ ಹೋಗ್ತಾ ಇದ್ದಾರೆ. ದೇವೇಗೌಡರಿಗೆ, ಕುಮಾರಸ್ವಾಮಿಗೆ, ರೇವಣ್ಣನಿಗೆ, ಬಾಲಕೃಷ್ಣ, ರಮೇಶ, ನಮ್ಮ ಅನಸೂಯ, ಜಯಲಕ್ಷ್ಮಿ, ಶೈಲಜಾ, ಇವರೆಲ್ಲರಿಗೂ ದೇವರು ದುಃಖ ತಡ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ. ಡಾಕ್ಟರ್ ಮಂಜುನಾಥ್ರವರು ಕೂಡ ಭಾರಿ ಸೇವೆ ಮಾಡಿದರು ಅವ್ರ ಕಾಯಿಲೆಯಲ್ಲಿದ್ದಾಗ. ದೇವೇಗೌಡರ ಬಗ್ಗೆ, ಆರೋಗ್ಯದ ಬಗ್ಗೆನೂ ಕೂಡ ಡಾಕ್ಟರ್ ಮಂಜುನಾಥ್ ಅವರು 24 hours ಅವರನ್ನು ಮನೆಯಲ್ಲೇ ಇಟ್ಕೊಂಡು ಅವರು ಸೇವೆ ಮಾಡ್ಕೊಂಡು ಬಂದರು. ಇವತ್ತದ್ದೆಲ್ಲ ನಾನು ಕಣ್ಣಾರೆ ಕಂಡಿದ್ದೇನೆ, ವಿವರಿಸೋದಕ್ಕೆ ಶಬ್ದವಿಲ್ಲ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಇದೇ ನನ್ನ ಭಗವಂತನಲ್ಲಿ ಪ್ರಾರ್ಥನೆ. ಸೋಮವಾರ ಮಧ್ಯಾಹ್ನದ ಒಳಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತದೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಾಗುತ್ತೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರುತ್ತೆ. ಸೋಮವಾರ ಮಧ್ಯಾಹ್ನದ ಒಳಗೆ ಅಂತ್ಯ ಸಂಸ್ಕಾರವನ್ನ ನಡೆಸಲಿಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ.
ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ. ಸರ್ಕಾರಿ ಸಕಲ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯುತ್ತೆ.